ಏನು ಬೇಕಾದ ಮಾಡಿ ನೀವು ಬೇಕಾದಟ್ಟು ವಿಜೇಂದ್ರದ ಗಂಟಾ ಘೋಷವಾಗಿ ಮುಂಜಾನೆ 6ಕ್ಕೆ ಶುಭಾಷಿತ ಚಾಲೂ ಮಾಡ್ತಿರಲ್ಲ, ಅಲ್ಲಿಂದ ಜಯ ಜಯ ವಿಜೇಂದ್ರ ಸ್ಟಾರ್ಟ್ ಮಾಡಿ ವಿಜೇಂದ್ರನಿಂದಲೇ ರಾತ್ರಿ ಪ್ರೋಗ್ರಾಮ್ ಬಂದ್ ಮಾಡಿದ್ರು ಜನ ನೀವು ಹೇಳ್ದಂಗೆ ಓಟ್ ಹಾಕೋದಿಲ್ಲ. ಅಲ್ಲ ಸರ್, ನೆಕ್ಸ್ಟ್ ಈಗ ಯತ್ನಾಳ್ ಅವರು ನೆಕ್ಸ್ಟ್ ಕೇಜ್ರಿವಾಲ್ ಆಗಿದ್ದಾರೆ. ಕೇಜ್ರಿವಾಲ್ ಆಗ್ತೀನೋ ಯೋಗಿ ಆದಿತ್ಯನಾಥ್ ಆಗ್ತೀನೋ ನೀವು ನೋಡಕತ್ತೀರಿ ನಾ ಏನು ಆಗ್ತೀನೋ ಅಂದ್ರೆ 28ಕ್ಕೆ ವಿಧಾನಸಭೆ ಬಂದು ನಾನೇ ಪ್ರಮಾಣ ವಚನ 11 JCBಗಳ ಮೂಲಕ ಪೂಜೆ ಮಾಡಿ ಯಾರು ಗಣಪತಿ ಮ್ಯಾಗ ಕಲ್ಲು ಹೋಗೋದನಂದ್ರೆ ಅವ್ರ ಮನೆ ಕಲಾಸು, ಅವ್ರ ಮಸೂದಿ ಕಲಾಸು. ಇಟ್ಟೇ ಬೇಕಾಗಿದೆ ಜನರಿಗೆ. ನೀವೇನು ಊರ್ದ ಅದು ಮಾಡೀನಿ 10 ಕಿಲೋ ಅಕ್ಕಿ ಕೊಟ್ಟಿನಿ, ಅಕ್ಕಿ ಬೇಕಾ, ಮಣ್ಣು ಬಸ್ ಬೇಕಾ, ಕಾಕನ ಮನೆಗೆ ಹೋಗಲ್ಲಕ್ಕ, ಭಾವನ ಎಲ್ಲರ ಮನೆಗೆ ಹೋಗ್ತಾರೆ, ನಾವು ವಿಧಾನಸಭೆಗೆ ಹೋಗ್ತೇನೆ. ಅದು ಸರ್ ಗ್ಯಾರಂಟಿ ಯೋಜನೆ ಸ್ಕೀಮ್ ಬದಲಿಗೆ ಹೇಳಿದ್ರಿಂದ ಅವರು ಇಷ್ಟು ದೊಡ್ಡ ಮೊತ್ತದಲ್ಲಿ ಗೆದ್ರಲ್ಲ ಸರ್ ಕಾಂಗ್ರೆಸ್ ಅವರು. ನೋಡಿರಿ, ಅದು ಒಂದೇ ಗೆದ್ದಲ್ಲ, ಇದೇ ತಪ್ಪು ಕಲ್ಪನೆ. ಬರೀ ಗ್ಯಾರಂಟಿಯಿಂದ ಗೆದ್ದಲ್ಲ, ಕಾರಣ ಇರ್ಬೋದು. ಆದರೆ BJPಯ ಆಡಳಿತ ವೈಫಲ್ಯ ಆಗಿದ್ದಕ್ಕೆ ಹಿಂದೂಗಳ ಕಾರ್ಯಕರ್ತರ ಹತ್ಯೆ ಅದು ಇಲ್ಲೇ ಒಬ್ರು ಆಯ್ತಲ್ಲ, ಯಾರು ನಮ್ಮ ಆಯ್ತು, ಏನು ಕ್ರಮ ಮಾಡಿದ್ರು ಈಗ ಮೈಸೂರಿನ ನಮ್ಮ ಕಾರ್ಯಕರ್ತರು ಹೊಡೆದ್ರು. ನಿಮ್ಮ ಸರ್ಕಾರವೇ ಆ ಶಿವಮೊಗ್ಗದಾಗ ಯಡಿಯೂರಪ್ಪನ ಜಿಲ್ಲೆಯ ಒಳಗನೆ ಒಬ್ಬ ನಮ್ಮ BJP ಹಿಂದೂ ಕಾರ್ಯಕರ್ತ ಕೊಲೆ ಆಯಿತು. ಏನು ಯಡಿಯೂರಪ್ಪ ಏನು ಮಾಡ್ದ? ಅವನ ಕ್ಷೇತ್ರದಾಗ ಏನೂ ಮಾಡೋದಾಗಿಲ್ಲ ಶಿವಮೊಗ್ಗದಾಗ. ಹಿಂಗೆ ಮಾಡಿದ್ರಿಂದ ಹಿಂದೂ ಕಾರ್ಯಕರ್ತರು ಭಾಳ ನಾರಾಜಾದರು. BJPದಿಂದ ಕಾರ್ಯಕರ್ತರು ದೂರ ಸರಿದ್ರು. ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಬಂತು. ಹಿಂದೂ ಹುಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರಿಗೆ